ಡೆಡ್ ಅನಿಮಲ್ ಸ್ಕಿನ್. ಇದ್ರ ಪರ್ಪಸ್ ಯಾವ್ದಪ್ಪ? ಓಕೆ, ಒಂದು ಡಿಸ್ಪ್ಲೇ ಮಾಡೋದು ಮ್ಯೂಸಿಯಂ ಒಳಗೆ. ಓಕೆ, ಅದ್ರ ಬಗ್ಗೆ ಕಲಿಯೋಕೆ ಆರ್ಟ್ ಪರ್ಪಸ್. ಓಕೆ, ಆಮೇಲೆ ಸೈಂಟಿಫಿಕ್ ರಿಸರ್ಚ್. ಓಕೆ, ಈಗ ಮೊನ್ನೆ ನಾನು ಪೇಪರ್ನಲ್ಲಿ ನೋಡಿದೆ, ಚೀತಾ ಇಲ್ಲಿ ನಮ್ಮಲ್ಲಿಲ್ಲ, ಆದ್ರೆ ರೀಸಲ್ ಮ್ಯೂಸಿಯಂ ಆಫ್ ನ್ಯಾಚುರಲ್ ಹಿಸ್ಟ್ರಿ ಮೈಸೂರು ಮ್ಯೂಸಿಯಂನಲ್ಲಿ ಚೀತಾ ಸ್ಟಫ್ ಮಾಡಿದ್ದಾರೆ. ಅದರ ಕೂದಲನ ಹೇರ್ಸನ್ನ ತಗೊಂಡು ರಿಸರ್ಚ್ ಮಾಡ್ತಾರೆ. ಅಂದರೆ ಇದು ನಮ್ಮ ಭಾರತದ ಪ್ರಭೇದನ ಅವ್ರು ಆಫ್ರಿಕಾದ ಚೀತಾನ ಅಂತೇಳಿ ಅದನ್ನ ರಿಸರ್ಚ್ ಮಾಡ್ತಾ ಇದ್ದಾರೆ. ಯೂಸ್ ಆಗ್ತಿಲ್ರಿ, ಅದು ಸ್ಟಫ್ ಮಾಡಿದ ಅನಿಮಲ್. ಎಷ್ಟೋ ಒಂದು 60 ವರ್ಷದ ಹಿಂದಿನ ಸ್ಟಫ್ಡ್ ಅನಿಮಲ್ ಅದು. ಅದರಿಂದ ಕೂದಲ ತಗೊಂಡು ರಿಸರ್ಚ್ ಮಾಡ್ತಾ ಇದ್ದಾರೆ. ಓಕೆ, ಹೀಗೆ ಸೈಂಟಿಫಿಕ್ ರಿಸರ್ಚು. ಆಮೇಲೆ ಐಡೆಂಟಿಫೈ ದ ಸ್ಪೀಸೀಸ್ ಐಡೆಂಟಿಫೈ ಮಾಡಕ್ಕೆ. ಓಕೆ, ಆಮೇಲೆ ಇನ್ಕ್ರೀಸ್ ಪಬ್ಲಿಕ್ ನಾಲೆಜ್ ಅಬೌಟ್ ದ ಸ್ಪೆಸಿಮನ್ಸ್. ಓಕೆ, ಈಗ ನಮ್ಮ ಮ್ಯೂಸಿಯಂ ಬರ್ತಾರೆ. ಓಕೆ, ಯಾರೂ ಎನಿಮಲ್ಸ್ ಇದ್ರೊಳಗೆ ಪರ್ಫೆಕ್ಟ್ ಇರುವುದಿಲ್ಲ. ಈಗ ಕೆಲವೊಂದು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಹಾವುಗಳು ವಿಷಕಾರಿ, ಕೊಂದು ಬಿಡಬೇಕು ಹಂಗೆ ಅಂತೇಳಿ ಈ ಫಾರ್ಮರ್ಸ್ ಎಲ್ಲ ಗೊತ್ತಾಗ್ತಾರಲ್ಲ, ಕೊಂದು ಬಿಡ್ತಾರೆ. ಕೆಲವೊಂದು ವಿಷಕಾರಿ ಅಲ್ಲದ ಹಾವುಗಳಿರ್ತಾರೆ. ನಮ್ಮ ಇಡೀ ಪ್ರಪಂಚದಲ್ಲಿ 75% ವಿಷಕಾರಿ ಅಲ್ಲದ ಹಾವುಗಳು. ವಿಷಕಾರಿ ಇರೋದು ಬರೀ 25%. ನಾವೆಲ್ಲ ಹಾವುಗಳನ್ನು ವಿಷಕಾರಿ ಅಂತ ಕೊಂದು ಬಿಡ್ತೀವಿ. ಹಾವುಗಳನ್ನು ಕೊಂದ್ರೆ ಇಲಿಗಳನ್ನು ತಿನ್ನೋರು ಯಾರು? ಹುಡ್ಚೆ ನಿಮ್ಮ ಮೇಲೆ ಸಾಯ್ಬಿಡ್ತದ. ಓಕೆ, ಅಕಸ್ಮಾತ್ ನಾವು ಹಾವುಗಳನ್ನು ಕೊಲ್ಕೊಂತ ಹೋದ್ರೆ ಇಲಿಗಳ ಸಂತತಿ ಹೆಚ್ಚಿಗೆ ಆಗ್ತದೆ. ಅವು ಕಾಳುಗಳನ್ನು ತಿಂತಾವ, ಆಮೇಲೆ ನಮ್ಗೆ ಊಟ ಇಲ್ಲ, ಏನಿಲ್ಲ. ಹಾಗಾಗಿ ನಾವೆಲ್ಲ ಪ್ರಾಣಿಗಳನ್ನ ಉಳಿಸ್ಬೇಕು, ಬೆಳೆಸ್ಬೇಕು. ಓಕೆ, ಅದು ಇನ್ಕ್ರೀಸ್ ಪಬ್ಲಿಕ್. ಇಲ್ಲಿ ಪಬ್ಲಿಕ್ ಮ್ಯೂಸಿಯಂ ಬಂದಾಗ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ, ಎಲ್ಲ ಪ್ರಾಣಿಗಳ ಬಗ್ಗೆ. ಆಮೇಲೆ ಹ್ಯಾವ್ ದ ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ಇನ್ ದ ಪ್ರಿಸರ್ವ್ ಫಾರ್ಮ್ ಆಫ್ ಸ್ಟಡಿ. ಅಂದರೆ ಕೆಲವೊಂದು ಎಲ್ಲ ಹೇಳಿದಲ್ಲ, ಚೀತಾ ಇರ್ಬೋದು, ಡೋಡೋ ಪಕ್ಷಿ, ಇವೆಲ್ಲ ಕೆಲವೊಂದು ಎಕ್ಸ್ಟಿಂಕ್ಟ್ ಸ್ಪೀಸೀಸ್ ನಾವು ಪ್ರಿಸರ್ವ್ ಮಾಡಿದ್ರೆ ಮುಂದಿನ ಜನರೇಷನ್ ಮಕ್ಕಳು ಹೋಗ್ಪ ಇಂಥ ಅನಿಮಲ್ಸ್ ಅದಾವು ಅಂತೇಳಿ ಅಂತೇಳಿ ಕಲಿಬಹುದು ಅಂತ. ಓಕೆ, ನೆಕ್ಸ್ಟ್ ಫಾಲೋಅಪ್ ಆಗತ್ತಿದೆಯಲ್ಲ, ಎಲ್ಲ ಕ್ಲಿಯರ್ ಆಗ್ತದ? ನನ್ನ ವಾಯ್ಸ್ ಕ್ಲಿಯರ್ ಕೇಳ್ತಾ ಇದ್ದಲ್ಲ? ಓಕೆ, ನೆಕ್ಸ್ಟ್ ಜಿಯೋಲಾಜಿಕಲ್ ಸ್ಪೆಸಿಮೆನ್ಸ್, ಟೈಪ್ಸ್ ಆಫ್ ಸ್ಪೆಸಿಮೆನ್ಸ್. ಓಕೆ, ಆಸ್ಟ್ರಾಲಜಿಕಲ್ ಸ್ಪೆಸಿಮೆನ್ಸ್. ಓಕೆ, ಮೂಳೆಗಳಿರಬಹುದು ಪ್ರಿಸರ್ವ್ ಮಾಡೋದು. ಓಕೆ, ಇಲ್ಲಿ ನಾವು ಹೈಡ್ರೋಜನ್ ಪೆರಾಕ್ಸೈಡ್ ಯೂಸ್ ಮಾಡ್ತೀವಿ ಕ್ಲೀನಿಂಗ್ ಮಾಡೋಕ್ಕೆಲ್ಲ. ಓಕೆ, ಬ್ಯಾಕ್ಟೀರಿಯಾ ಗ್ರೋತ್ ಆಗಬಾರ್ದು ಅಂತೇಳಿ ಮೂಳೆಗಳ ಮೇಲೆ. ಆಮೇಲೆ ಇನ್ಸೆಕ್ಟ್ಸ್ ಆ್ಯಂಡ್ ಸಿಮಿಲರ್ ಇನ್ವಿಟೇಟ್ ಅಂದರೆ ಪಿನ್ಡ್ ಸ್ಪೆಸಿಮೆನ್ಸ್ ಅಂತ ಕರಿತೀವಿ. ಮೊಲುಸ್ಕನ್ ಸೆಲ್ಸ್, ವೆಟ್ ಸ್ಪೆಸಿಮೆನ್ಸ್, ಇದು ನಾವು ಫಾರ್ಮಲಿನ್ ಯೂಸ್ ಮಾಡ್ತೀವಿ ಸ್ಪೆಸಿಮೆನ್ಸ್ಗೆ ಪ್ರಿಸರ್ವೇಷನಿಗೆ. ಮತ್ತು ಪಿನ್ಡ್ ಸ್ಪೆಸಿಮೆನ್ಸ್ ಇನ್ಸೆಕ್ಟ್ಸ್. ಓಕೆ, ಆಮೇಲೆ ಓಚರ್ ಸ್ಪೆಸಿಮೆನ್ಸ್. ಈಗ ಯಾವುದೋ ಸ್ಪೆಸಿಮೆನ್ಸ್, ಯಾವುದೋ ಒಂದು ಸ್ಪೀಸೀಸ್ ನಮಗೆ ಸಿಕ್ತು ಅಂತಂದರೆ ಅದನ್ನು ನಾವು ಲೇಬಲ್ ಮಾಡಿರ್ತೀವಿ, ಓಚರ್ ಅಂತ ಕರಿತೀವಿ. ಅದು ಯಾವ ಪ್ಲೇಸ್ನಲ್ಲಿ ನಾವು ಮಾಡಿಟ್ಟಿದ್ದೀವಿ, ಯಾವ ಪ್ಲೇಸ್ನಲ್ಲಿ ಸಿಕ್ತು, ಯಾವ ಡೇಟಿಗೆ ಸಿಕ್ತು ಅಂತೇಳಿ ಅದನ್ನು ನೇಮಿಂಗ್ ಮಾಡಿರ್ತೀವಿ. ಓಕೆ, ಆಮೇಲೆ ಮಾಡೆಲ್ಸ್. ಓಕೆ, ಮಾಡೆಲ್ಸ್ ಬರ್ತವೆ. ಫಸ್ಟ್ ಒನ್ ಆಸ್ಟ್ರಾಲಜಿಕಲ್ ಸ್ಪೆಸಿಮೆನ್ಸ್. ಇಲ್ಲಿ ಆಸ್ಟ್ರಾಲಜಿಕಲ್ ಕಲೆಕ್ಷನ್ಸ್, ಇಲ್ಲಿ ನಾವು ಮೂಳೆಗಳನ್ನ ಪ್ರಿಸರ್ವ್ ಮಾಡ್ಬೋದು. ಕಂಪೇರೇಟಿವ್ ಸ್ಟಡಿ ಮಾಡೋಕ್ಕೆ, ಅನಾಟಮಿ ಸ್ಟಡಿ ಮಾಡೋಕ್ಕೆ ಈ ಆಸ್ಟ್ರಾಲಜಿಕಲ್ ಬೋನ್ಸ್ಗಳನ್ನು, ಓಕೆ, ಈ ಅನಿಮಲ್ಸ್ ಬೋನ್ಸ್ಗಳನ್ನು ಇಲ್ಲಿ ಸ್ಟಡಿ ಮಾಡೋಕ್ಕೆ ನಾವು ಆಸ್ಟ್ರಾಲಜಿಕಲ್ ಸ್ಪೆಸಿಮೆನ್ಸ್ ಪ್ರಿಸರ್ವ್ ಮಾಡ್ತೀವಿ. ಆಮೇಲೆ ಮೊಲುಸ್ಕನ್ ಸ್ಪೆಸಿಮೆನ್ಸ್. ಓಕೆ, ಮೃದ್ವಂಗಿಗಳು ಅಂತ ಕರಿತೀವಿ. ಓಕೆ, ಇವು ಕೂಡ ನಾವು ಡ್ರೈನು ಮಾಡ್ಬೋದು. ಅಲ್ಲಿ ಫ್ಲೆಶ್ ಇತ್ತಂತಂದ್ರೆ ನಾವು ಫಾರ್ಮಲಿನ್ ಹಾಕ್ತೀವಿ, ಇಲ್ಲ ಅಂತಂದ್ರೆ ನಾವು ಡ್ರೈನ ಪ್ರಿಸರ್ವ್ ಮಾಡ್ತೀವಿ. ಆಮೇಲೆ ಪಿನ್ಡ್ ಸ್ಪೆಸಿಮೆನ್ಸ್, ಕೆಲವೊಂದು ಇನ್ಸೆಕ್ಟ್ಸ್ಗಳನ್ನು. ಓಕೆ, ನಾವು ಕೂಡ ಪಿನ್ ಸ್ಪೆಸಿಮೆನ್ಸ್ ಇದು ಮಾಡ್ತೀವಿ. ವೆಟ್ ಸ್ಪೆಸಿಮೆನ್ಸ್, ಫಾರ್ಮಲಿನ್ ಹೇಳಿದೆ ನಿಮಗೆ. ಇಲ್ಲಿ ನಾವು 75 ml ಆಫ್ ಫಾರ್ಮಾಲ್ಡಿಹೈಡ್ ಸೊಲ್ಯೂಷನ್ಗೆ 25 ml ಆಫ್ ವಾಟರ್ ಸೊಲ್ಯೂಷನ್ ಹಾಕ್ತೀವಿ. 3:1 ರೇಷಿಯೋದೊಳಗೆ ನಾವು ಏನು ಮಾಡ್ತೀವಿ, ಪ್ರಿಸರ್ವೇಷನ್ ವೆಟ್ ಸ್ಪೆಸಿಮೆನ್ಸನ್ನು ಮಾಡ್ತೀವಿ. ನೆಕ್ಸ್ಟ್ ಕಂಪೋಸಿಟ್ ಸ್ಪೆಸಿಮೆನ್ಸ್. ಅಂದರೆ ಒಂದು ಎನಿಮಲ್ ನಮಗೆ ಸಿಕ್ತಂತಂದರೆ ಅದ್ರದ್ದು ಪೂರ್ತಿ, ಅದ್ರದ್ದು ಅನಾಟಮಿ ಇರ್ಬೋದು, ಅದ್ರದ್ದು ಆಸ್ಟ್ರಾಲಜಿಕಲ್ ಮೂಳೆಗಳಿರ್ಬೋದು, ಆಮೇಲೆ ಅದರ ಇಂಟರ್ನಲ್ ಆರ್ಗನ್ಸ್ ಏನೇನಿದಾವ ಅವನ್ನೆಲ್ಲ ಸಪ್ರೇಟ್ ಮಾಡಿ ನಾವು ಅದನ್ನು ಸ್ಟಡಿ ಮಾಡ್ಬೋದು. ಅದಕ್ಕೆ ಕಂಪೋಸಿಟ್ ಸ್ಪೆಸಿಮೆನ್ಸ್ ಅಂತ ಕರಿತೀವಿ. ಒಂದೇ ಎನಿಮಲ್ ಡಿಫ್ರೆಂಟ್ ಪಾರ್ಟ್ಸ್, ಅದರದ್ದು ಇಂಟರ್ನಲ್ ಆರ್ಗನ್ಸು, ಅದ್ರ ಬಾಹ್ಯವಾದ ಎಕ್ಸ್ಟರ್ನಲ್ ಆರ್ಗನ್ಸು, ಆಮೇಲೆ ಮೂಳೆಗಳಂತ ಸ್ಟಡಿ ಮಾಡೋದು ಕಂಪೋಸಿಟ್ ಸ್ಪೆಸಿಮೆನ್ಸನ್ನು ಪ್ರಿಸರ್ವ್ ಮಾಡೋದು ಅಂತ ಕರಿತೀವಿ. ಆಮೇಲೆ ಆಗಲೇ ಹೇಳಿದೆ ನಿಮ್ಗೆ ಓಚರ್ ಸ್ಪೆಸಿಮೆನ್ಸ್. ಓಕೆ, ಸಚ್ ಸ್ಪೆಸಿಮೆನ್ಸ್ ಯೂಸ್ ಫಾರ್ ರಿಪ್ರೆಸೆಂಟೇಟಿವ್. ಅದು ಯಾವ ಫೀಲ್ಡಲ್ಲಿ ಕಲೆಕ್ಟ್ ಮಾಡಿದ್ವಿ, ಸರ್ವೆ ಮಾಡಿದ್ವಿ.
ಓಕೆ, ಅದ್ರದ್ದು DNA ಫಾರ್ ಪರ್ಟಿಕ್ಯುಲರ್ ಎನಿಮಲ್ ಸ್ಟಡಿ ಇವೆಲ್ಲ ಯೂಸ್ ಮಾಡ್ತೀವಿ. ಆಮೇಲೆ ಮಾಡಲ್ಸ್ ಆರ್ ಯೂಸ್ ಟು ಡಿಸ್ಪ್ಲೇ ಇದು ಓಚರ್ ಸ್ಪೆಸಿಮನ್ಸ್. ನೋಡ್ರಿ ಓಚರ್ ನಿಮ್ಗೆ ತಿಳ್ಬೋದು, ನಾ ಹೇಳಿದೆ ಒಂದು ಯಾವುದೋ ಸ್ಪೆಸಿಮನ್ ಸಿಕ್ಕರು ಅದ್ರ ಯಾವ ಏರಿಯಾದಾಗ ನಾವು ಅದನ್ನು ಕಲೆಕ್ಟ್ ಮಾಡಿದ್ವಿ, ಅದ್ರ ನೇಮ್ ಏನು, ಅದ್ರದ್ದು ಡೇಟ್ ಯಾವ ಡೇಟ್ ಒಳಗೆ ಕಲೆಕ್ಟ್ ಮಾಡಿದ್ವಿ. ಬಾಟ್ನಿದವರು ಹಾಗೆ ಮಾಡ್ತಾರೆ, ಟ್ಯಾಕ್ಸೋನಮಿ ಅಂತ ಕರಿತೀವಿ. ಓಕೆ, ಇಲ್ಲಿ ಆಮೇಲೆ ಮಾಡಲ್ಸ್ಗಳನ್ನ ನೋಡ್ಬೋದು. ಓಕೆ, ಈಗೆಲ್ಲ ಮಾಡಲ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಡೈನೋಸರ್ ಸಣ್ಣ ಮಾಡಲ್ಸ್ ಸಿಗ್ತಾವೆ, ಓದಿದೆ. ಓಕೆ, ಮಿಸೋಜೈಕ್ ರೆಪ್ಟೈಲ್ ಸ್ಟಡಿ ಒಳಗೆ ಮಾಡ್ತಾರೆ, ಅವನ್ನೆಲ್ಲ ಮಾಡಲ್ಸನ್ನ ಯೂಸ್ ಮಾಡ್ತಾರೆ. ಇವು ಕೂಡ ನೋಡ್ಬೋದು. ನೆಕ್ಸ್ಟ್ ಹಿಸ್ಟ್ರಿ ಆಫ್ ಟ್ಯಾಕ್ಸಿಡರ್ಮಿ. ಅದೇ ಸರ್ ಹೇಳಿದ್ರು 19th ಸೆಂಚುರಿ ಒಳಗೆ ಟ್ಯಾಕ್ಸಿಡರ್ಮಿ ಇದನ್ನ ಜಾನ್ ಹ್ಯಾಕ್ನಾಕ್ ಫಾದರ್ ಆಫ್ ಮಾಡರ್ನ್ ಟ್ಯಾಕ್ಸಿಡರ್ಮಿ ಅಂತ ಕರಿಬಹುದು. ಆಂಥ್ರೋಪೋಮಾರ್ಫಿಕ್ ಟ್ಯಾಕ್ಸಿಡರ್ಮಿ. ಓಕೆ, 19th ಸೆಂಚುರಿ ಅಂದ್ರೆ ಸತ್ತಿದ ಅನಿಮಲ್ಸ್ಗೆ ಮನುಷ್ಯರು ಏನು ಆಕ್ಟಿವಿಟೀಸ್ ಏನು ಮಾಡ್ತಾರಲ್ಲ, ಏನು ಓದಂಗಿರ್ಬೋದು, ರೀಡಿಂಗ್ ಇರ್ಬೋದು, ಆಮೇಲೆ ಬಾಕ್ಸಿಂಗ್ ಇರ್ಬೋದು, ಹೀಗೆಲ್ಲ ಅದಕ್ಕೆ ರೂಪವನ್ನು ಕೊಡೋದು, ಮನುಷ್ಯನ ಆಕ್ಟಿವಿಟೀಸ್ ರೂಪಗಳನ್ನು ಕೊಡೋದು, ಅದನ್ನ ಆಂಥ್ರೋಮಾರ್ಫಿಕ್ ಟ್ಯಾಕ್ಸಿಡರ್ಮಿ ಅಂತ ಕರಿತೀವಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಅದನ್ನು ಓದಕ್ಕೆ ಕೂಡಿಸಂಗ್ ಟೇಬಲ್ ಮೇಲೆ, ಅಲ್ಲಿ ಬಾಕ್ಸಿಂಗ್, ಇವೆ ಆಂಥ್ರೋಪೋಮಾರ್ಫಿಕ್ ಟ್ಯಾಕ್ಸಿಡರ್ಮಿ. ಆಮೇಲೆ some of the methods used by taxidermists as given traditional